ಹರಿಹರ ಪಂಚಮಸಾಲಿ ಪೀಠದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಸಮಾವೇಶದ ವೇದಿಕೆಯಲ್ಲಿ ಭಾರೀ ಹೈ ಡ್ರಾಮಾವೇ ನಡೆದಿದೆ. ಕಾರ್ಯಕ್ರಮದ ವೇಳೆ ವೇದಿಕೆಯ ವಿದ್ಯುತ್ತೇ ಕಟ್ ಆಗಿದೆ. ಈ ಬೆನ್ನಲ್ಲೇ ಟ್ರಸ್ಟ್ನ ಸದಸ್ಯರು ವೇದಿಕೆಯಿಂದ ಇಳಿದು ಬಂದಿದ್ದಾರೆ. ಇದೀಗ ಸಮಾವೇಶದ ವೇದಿಕೆಯಲ್ಲಿ ಭಾರೀ ಡ್ರಾಮಾವೇ ನಡೀತಾ ಇದೆ, ಹೈ ಡ್ರಾಮಾ. ಇದೀಗ ವೇದಿಕೆಯ ವಿದ್ಯುತ್ತನ್ನೇ ಕಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯಿಂದ ಟ್ರಸ್ಟ್ನ ಸದಸ್ಯರು ಇಳಿದು ಬಂದಿದ್ದಾರೆ. ನಾನಾ ನೀನಾ ಅಂತ ಹೇಳಿ ಭುಜ ತಟ್ಟಿ ಸದಸ್ಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ ಪೊಲೀಸರು. ಸಂಘರ್ಷದ ವೇಳೆ ಇದೀಗ ಮಧ್ಯಪ್ರವೇಶ ಮಾಡಿದ್ದಾರೆ. ಪ್ರಮುಖವಾಗಿ ಬೆಳಗ್ಗಿನಿಂದಲೂ ಕೂಡ ದೊಡ್ಡ ಮಟ್ಟದ ಗಲಾಟೆ ನಡೀತಾ ಇದೆ. ಒಂದು ಕಡೆ ಟ್ರಸ್ಟಿಗಳು ಲೆಕ್ಕ ತೋರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ದಾಖಲೆಗಳ ಮೂಲಕ ಲೆಕ್ಕಕ್ಕೆ ಸರಿಯಾದ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ. ಈಗಾಗಲೇ ಚಪ್ಲಿನ್ ಕೂಡ ತೋರಿಸ್ತಾ ಇದ್ದಾರೆ, ನೋಡಿ ಅಲ್ಲಿ ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಕರೆಂಟನ್ನೇ ಕಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರು ಕೆಳಗಿಳಿದು ಬಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಉಂಟಾಗಿದೆ, ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಒಂದು ಕಡೆ ಸ್ವಾಮೀಜಿಗಳ ಪರ ಭಕ್ತರು, ಮತ್ತೊಂದು ಕಡೆ ಟ್ರಸ್ಟಿಗಳ ಪರವಾಗಿ ಇರುವಂಥವ್ರು, ಹೀಗೆ ಇವರಿಬ್ಬರುಗಳ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ, ಡ್ರಾಮಾ ಆಗ್ತಾ ಇದೆ. ಇವರನ್ನ ಸಮಾಧಾನ ಪಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಪರಿಸ್ಥಿತಿ ಈಗ ತಿಳಿ ಆಗ್ತಾ ಇದೆಯಾ? ಪೊಲೀಸರು ಯಾವ ರೀತಿಯಾಗಿ ಎಲ್ಲರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಏನಾಗ್ತಾ ಇದೆ? ಎಸ್ ನವಿತಾ, ಏನು ಬೆಳಗ್ಗಿಂದ ಕೂಡ ಲೆಕ್ಕ ಕೊಡುವಂತಹ ಕ್ರಮ ಈ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೀತಿದೆ. ಅದರಲ್ಲೂ ಕೂಡ ಬೆಳಗ್ಗಿಂದನೂ ಕೂಡ ಎರಡೂ ಗುಂಪುಗಳು ಕೂಡ ವಾದ ವಿವಾದಗಳು ಮಾಡ್ತಾನೆ ಇದೆ. ಒಂದ್ ಕಡೆ ಇವರು ಏನು ಟ್ರಸ್ಟಿ ಅವರು ಲೆಕ್ಕ ಕೊಡುವಂತ ಸಂದರ್ಭದಲ್ಲಿ ಒಂದು ಸ್ವಾಮೀಜಿ ಕಡೆ ಇದ್ದಂತಹ ಬಣದವರು ಏನು ಸ್ವಾಮೀಜಿ ಭಕ್ತರು ಅಂತ ಹೇಳಲಾಗ್ತಿದೆ, ಅವರೆಲ್ಲರೂ ಕೂಡ ಏಕೈಕಿ ಮತ್ತೆ ಏನು ಈ ಒಂದು ಲೆಕ್ಕ ಕೊಡುವಂತಹ ವೇದಿಕೆ ಕಡೆ ನುಗ್ಲಿಕ್ಕೆ ಆರಂಭಿಸ್ತಾರೆ. ನುಗ್ಗಿದ ಸಂದರ್ಭದಲ್ಲಿ ಸಾಕಷ್ಟು ಕೆಲವರು ಏನು ಕಲ್ಲನ್ನ ತೂರ್ತಾರೆ, ಶೂ ಅನ್ನ ತೂರ್ತಾರೆ, ಅದಲ್ಲದೆ ಚಪ್ಪಲಿಗಳನ್ನ ಸಹ ತೋರಿಸ್ತಾರೆ. ಏನು ಏಕಾಏಕಿ ಇದು ಎಲ್ಲದಕ್ಕೂ ಕಾರಣ ಕೂಡ ಅಂದ್ರೆ ಹಾವೇರಿಯ ಏನು ಪಂಚಮಸಾಲಿ ಮುಖಂಡರಾದ ಸಿಡಿ ಹಾವೇರಿ ಅಂತ ಏನಿದ್ದಾರೆ, ಅವರು ಅರುಣ್ ಕುಮಾರ್ ಪೂಜಾರಿ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹಾಡ್ತಾರೆ. ನೀವು ಇದೇ ಮೊದಲ ಬಾರಿ ಏನು ಇದು MLA ಆಗಿದ್ರಿ, ಅದು ಬೈ ಎಲೆಕ್ಷನ್ ಅಲ್ಲಿ ಹಣ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಹೋದ್ಮೇಲೆ ನೀವು MLA ಆಗಿದ್ದು, ಇಲ್ಲಾಂದ್ರೆ ನೀವು MLA ಆಗ್ತಾ ಇರಲಿಲ್ಲ ಅಂತ ಹೇಳಿ ಒಂದು ಮಾತನಾಡಿದ್ರು. ಆ ಮಾತಿಗೆ ಏನೋ ಅವರ ಬೆಂಬಲಿಗರು ಇದ್ದಂಥವ್ರು ರೊಚ್ಚಿಗೆದ್ದು ಆ ಕಡೆಯಿಂದ ಏಕಾಏಕಿ ಬಂದು ಕಲ್ಲುಗಳು ಚಪ್ಪಲಿಗಳನ್ನ ತೂರುವಂತಹ ಕೆಲಸವನ್ನ ಮಾಡಿದ್ರು. ಅದಲ್ಲದೆ ಕೂಡ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಟ್ಟು ಇಬ್ಬರನ್ನು ಕೂಡ ಏನು ಮನವೊಲಿಸುವಂತಹ ಕೆಲಸ ಮಾಡಿದ್ರು. ಅದಾದ ಬಳಿಕ ಏನು ವೇದಿಕೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಕರೆಂಟ್ಗಳನ್ನು ತೆಗೆಯುವಂತ ಕೆಲಸಗಳಾಯ್ತು. ಅದಾದಕ್ಕೆ ಮತ್ತಷ್ಟು ರೊಚ್ಚಿಗೆದ್ದಂತಹ ಏನು ಟ್ರಸ್ಟಿಗಳ ಕಡೆಯವರು ಏನಿದ್ದಾರೆ, ಅವರು ಏಕಾಏಕಿ ಹೊರ ಬಂದು ಏನು ಮಠದ ಕಡೆ ನುಗ್ಗುವಂತಹ ಪ್ರಯತ್ನವನ್ನು ಮಾಡಿದ್ರು. ಆಗ ಪೊಲೀಸರು ಕೂಡ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ತಡೆದು ಅವ್ರನ್ನ ಈಗ ಏನು ಮಠದ ಏನು ಭಕ್ತರೇನಿದ್ರು ಅವ್ರನ್ನ ಸ್ವಾಮೀಜಿ ಪರವಾಗಿ ಬಂದಂತವ್ರನ್ನೆಲ್ಲರನ್ನು ಕೂಡ ಸ್ವಾಮೀಜಿ ಮಠದ ಕಡೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಕೂಡ ಈಗ ಏನು ಈತ ಭಕ್ತರು ಏನಿದ್ದಾರೆ, ಈತ ಟ್ರಸ್ಟಿಗಳು, ಇವ್ರನ್ನ ಕೂಡ ಈ ಕಡೆ ಕಳಿಸಿ ಈಗ ಮತ್ತೆ ಕಾರ್ಯಕ್ರಮ ಸದ್ಯಕ್ಕೆ ಮುಂದುವರೆದಿದೆ. ಸದ್ಯಕ್ಕೆ ಇನ್ನು ಇದು ಬೂದಿ ಮುಚ್ಚಿದ ಕೆಂಡನಂತಿದೆ. ಇದು ಯಾವಂತಕ್ಕೂ ಸ್ವಲ್ಪ ಕಾದ್ ನೋಡ್ಬೇಕಾಗಿದೆ ಅಂದ್ರೆ ಲೆಕ್ಕ ಕಂಡು ಕೊಡುವಂತ ಕೆಲಸವನ್ನು ಇನ್ನು ಕಂಟಿನ್ಯೂ ಮಾಡಿದಾರಾ ಹೇಗೆ? ಇಲ್ಲ, ಈಗ ಸದ್ಯಕ್ಕೆ ಲೆಕ್ಕ ಕೊಡುವಂತ ಏನು ಕಾರ್ಯಕ್ರಮ ಎಲ್ಲ ಮುಗಿದಿದೆ. ಈಗ ಇನ್ನು ಉಳಿದಂತೆ ಏನು ಸದಸ್ಯರಿದ್ರು, ಟ್ರಸ್ಟಿ ಸದಸ್ಯರು, ಅವರು ಸ್ವಾಮೀಜಿ ವಿಚಾರದಲ್ಲಿ ಧರ್ಮದರ್ಶಿಗಳು ಮಾತನಾಡ್ತಾ ಹೇಳ್ತಾ ಇದ್ರು ಗೌರವ ಕಳಿಸ್ತೀವಿ ಅಂತ ಹೇಳಿ, ಇವತ್ತೇನಾದ್ರು ನಿರ್ಧಾರ ಮಾಡ್ತಾರಾ ಮತ್ತೆ ಹೇಗೆ? ಈಗ ಅವರು ಒಂದೇ ಪಕ್ಷ ಹಿಡಿದಿರುವಂತದ್ದು ಬಂದಂತಹ ಟ್ರಸ್ಟಿಗಳಿರ್ಬೋದು, ಟ್ರಸ್ಟಿಗಳ ಜೊತೆ ಇದ್ದಂತಹ ಕೆಲವರು ಏನ್ ಬೆಂಬಲಿಗರು ಬಂದ್ರೆ ಅವರೆಲ್ಲರೂ ಕೂಡ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನೀವು ಮಠವನ್ನ ಬಿಟ್ಟು ತೊಲಗಲೇಬೇಕು, ಇಲ್ಲ ಅಂದ್ರೆ ನಾವು ಹೊರ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಾಗಿ ಏನು ಇವೆಲ್ಲದ ಮಾತುಗಳಿಗೆ ಸ್ವಾಮೀಜಿ ಅವರೇ ಪ್ರೊವೋಕ್ ಮಾಡಿ ಇವ್ರನ್ನ ಮುಂದೆ ಬಿಡ್ತಿದ್ದಾರೆ ಅಂತ ಹೇಳಿ ಈಗ ಇವರೊಂದು ಆರೋಪ ಮಾಡ್ತಿರೋದು. ಹೀಗಾಗಿ ಸಾಕಷ್ಟು ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂದಿದೆ. ಮುಗಿದ ಬಳಿಕ ನಾವು ಮಠಕ್ಕೆ ಹೋಗಿ ಅವ್ರನ್ನ ಹೊರ ಕಳಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು ನಡೀತಿದೆ. ಓಕೆ, ಈಗ ಪೊಲೀಸರು ಎಲ್ಲರನ್ನ ಕೂಡ ಸಮಾಧಾನ ಮಾಡ್ತಿದಾರಾ ಅಲ್ಲಿ? ಅಂದ್ರೆ ಪರಿಸ್ಥಿತಿ ಈಗ ಸದ್ಯಕ್ಕೆ ಶಾಂತ ಆಗಿದೆಯಾ ಹೇಗೆ? ನಮಗೆ ಏನಂದ್ರೆ ಈಗಾಗಲೇ ಬೂದಿ ಮುಚ್ಚಿದ ಕೆಂಡ ಅಂತ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಒಂದ್ ಕಡೆ ಪೊಲೀಸರು ಕೂಡ ಈಗ ಏನಾದ್ರು ಇನ್ನೂ ವೇಳೆ ಏನಾದ್ರು ಯಾರಾದ್ರೂ ಮುಂದೆ ಬಂದು ಗಲಾಟೆ ಮಾಡುವಂತ ಪ್ರಯತ್ನಗಳು ಮಾಡಿ ಈಗ ಸದ್ಯಕ್ಕೆ ಬಂಧನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಈಗ ಪೊಲೀಸರು ಕೂಡ ಎಲ್ಲ ಬಂದೋಬಸ್ತ್ಗಳನ್ನ ಮಾಡ್ಕೊಂಡು ಈಗ ಸದ್ಯಕ್ಕೆ ನಿಂತಿರುವಂತದ್ದು ನಡೀತಿದೆ. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.
ದೊಡ್ಡ ಮಟ್ಟದ ಹೈಡ್ರಾಮಾ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಸಮಾವೇಶವನ್ನು ಕೂಡ ಮಾಡಿದಾರಲ್ಲ, ಆ ಸಮಾವೇಶದ ವೇದಿಕೆಯಲ್ಲೇ ಹೈಡ್ರಾಮಾ ಆಗಿದೆ. ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಕರೆಂಟ್ ಅನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಟ್ರಸ್ಟ್ ನ ಸದಸ್ಯರು ಕೆಳಗಿಳಿದು ಬರ್ತಾರೆ. ನೀನಾ ಅಂತ ಹೇಳಿ ಭುಜತಟ್ಟಿ ತೀವ್ರ ಆಕ್ರೋಶವನ್ನ ಹೊರ ಹಾಕುವ ಕೆಲಸವೂ ಕೂಡ ಅಲ್ಲಿ ನಡೆಯುತ್ತೆ. ಸಂಘರ್ಷದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ಈಗ ಎಲ್ಲರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗ ಖಾಕಿ ಒಂದಷ್ಟು ಜನರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಕೂಡ ಅಲ್ಲಿ ಮಾಡ್ತಾ ಇದೆ. ಆದ್ರೆ ಈ ಒಂದು ಸಮಾವೇಶ ಆದ ಬಳಿಕ ಟ್ರಸ್ಟಿಗಳ ನಿರ್ಧಾರ ಏನು? ಈಗಾಗಲೇ ಸ್ವಾಮೀಜಿಗಳನ್ನ ಇವತ್ತು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇಲ್ಲಿ ಇರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತೊಂದು ನಿರ್ಧಾರ ಆಗಲೇಬೇಕು ಅನ್ನುವ ರೀತಿಯಾಗಿ ಅವರು ಈ ಕಾರ್ಯಕ್ರಮವನ್ನ ಮಾಡಿರೋದು. ಆದರೆ ಇದೀಗ ಸ್ವಾಮೀಜಿಗಳ ಪರ ಭಕ್ತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕೊಟ್ಟಂತಹ 10 ಕೋಟಿ ಅನುದಾನ ಎಲ್ಲಿ ಹೋಯ್ತು, ಅದನ್ನ ಲೆಕ್ಕ ಕೊಡಿ ಅನ್ನುವಂತಹ ಕೇಳುವ ಪ್ರಶ್ನೆ ಕೂಡ ಆಗ್ತಾ ಇದೆ. ಇದೀಗ ಸ್ವಾಮೀಜಿ ಈ ರೀತಿಯಾಗಿ ತಮ್ಮ ಭಕ್ತರನ್ನ ಎತ್ತಿಕಟ್ಟುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಟ್ರಸ್ಟ್ನ ಸದಸ್ಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಇದೀಗ ದೊಡ್ಡ ಮಟ್ಟದ ಹೈಡ್ರಾಮಾವೇ ನಡೀತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.